Hello friends, welcome to our channel Roots Institute. So ಇವತ್ತಿನ ಒಂದು ವಿಡಿಯೋದಲ್ಲಿ 2025 ಅಲ್ಲಿ ಡೇಟಾ ಅನಲಿಸ್ಟ್ ಯಾವ ರೀತಿ ಆಗುವಂತದ್ದು, ಡೇಟಾ ಅನಲಿಸ್ಟ್ ಆಗ್ಬೇಕಂತ ಆದ್ರೆ ಬೇಕಾಗುವಂತ ಇಂಪಾರ್ಟೆಂಟ್ ಸ್ಕಿಲ್ಸ್ ಗಳೇನು, ಇದ್ರ ಬಗ್ಗೆ ಕಂಪ್ಲೀಟ್ ಆದ ಒಂದು ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತೇನೆ. ಸೊ ಇವೊಬ್ಬ ಫ್ರೆಶರ್ ಆಗಿದ್ದೀರಾ, ಯಾವುದೇ ಸ್ಟ್ರೀಮ್ ಇಂದ ಇರಬಹುದು, ನಾನ್ ಐ ಟಿ ಅವರಲ್ಸ್ ಐ ಟಿ ಸ್ಟ್ರೀಮ್ ಇಂದ ಇರಬಹುದು, ಅವರಲ್ಸ್ ನೀವು ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀರಾ. ಸೊ ನೀವು ಡೇಟಾ ಅನಲಿಟಿಕ್ಸ್ ಕಲಿಬೇಕಂತಿದ್ರೆ, ಡೇಟಾ ಅನಲಿಟಿಕ್ಸ್ ಅಲ್ಲಿ ಕ್ಯಾರಿಯರ್ ಬಿಲ್ಡ್ ಮಾಡ್ಲಿಕ್ಕೆ ನೋಡ್ತಾ ಇದ್ರೆ, ಈ ಒಂದು ವಿಡಿಯೋ ನಿಮ್ಗೊಂದು ರೋಡ್ ಮ್ಯಾಪ್ ಅನ್ನು ಪ್ರೊವೈಡ್ ಮಾಡ್ಲಿಕ್ಕಿದೆ. ಸೊ ಫಸ್ಟ್ ಗೆ ಡೇಟಾ ಅನಲಿಟಿಕ್ಸ್ ಅಂದ್ರೆ ಏನು, ಯಾಕೆ ಇದರಲ್ಲಿ ಸ್ಕೋಪ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಯಾವುದೇ ಒಂದು ಆರ್ಗನೈಸೇಷನ್ಗೆ, ಯಾವುದೇ ಒಂದು ಕಂಪನಿಗೆ ಡೇಟಾ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆದ ಒಂದು ಎಲಿಮೆಂಟ್ ಆಗಿರುತ್ತೆ. ನಾವು ಯಾವುದೇ ಒಂದು ದೊಡ್ಡ ಬ್ರಾಂಡೆಡ್ ಶೋರೂಮ್ಗೆ ಶಾಪಿಂಗ್ ಮಾಡ್ಲಿಕ್ಕೆ ಹೋದ್ರೆ, ಆರ್ಎಲ್ಸ್ ಡಿ ಮಾರ್ಟ್ ಈ ರೀತಿ ಔಟ್ಲೆಟ್ಸ್ ಗಳಿಗೆ ನಾವು ಹೋದ್ರೆ, ಸೊ ನಮ್ಮ ಡೇಟಾವನ್ನು ಅವರು ಕ್ಯಾಪ್ಚರ್ ಮಾಡ್ತಾರೆ. ಸೊ ಈ ಒಂದು ಡೇಟಾದಿಂದ ಸೊ ಯಾವ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಜಾಸ್ತಿ ಪರ್ಚೇಸ್ ಆಗ್ತಾ ಇದೆ, ಯಾವ್ದು ಟ್ರೆಂಡ್ ಅಲ್ಲಿ ಇದೆ, ಇದನ್ನ ಈ ಕಂಪನಿ ಅನಲೈಸ್ ಮಾಡುತ್ತೆ. ಯಾವ ಟೈಮ್ ಅಲ್ಲಿ ಜಾಸ್ತಿ ಸೇಲ್ಸ್ ಆಗ್ತಾ ಇದೆ, ಯಾವ ಟೈಮ್ ಅಲ್ಲಿ ಸೇಲ್ಸ್ ರೆಡ್ಯೂಸ್ ಆಗ್ತಾ ಇದೆ, ಸೊ ಇದ್ರ ಅನಲೈಸ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂತ ಸ್ಟೆಪ್ಸ್ ಗಳನ್ನ, ಪ್ರಮೋಷನಲ್ ಆಕ್ಟಿವಿಟೀಸ್ ಗಳನ್ನ ಇವರು ಮಾಡ್ತಾರೆ. ಸೊ ನಮ್ಗೆ ಏನೆಲ್ಲ ಆಫರ್ಗಳು, ಮೆಸೇಜಸ್ ಎಲ್ಲ ಬರುತ್ತೆ, ರಿಮೈಂಡರ್ ಮೆಸೇಜಸ್ ಎಲ್ಲ ಬರುವಂತದ್ದು, ಇದು ಈ ಒಂದು ಡೇಟಾ ವಿಜುವಲೈಸೇಷನ್ ಇಂದ ಆಗುವಂತದ್ದು. ಸೊ ಮೇಜರ್ ಆಗಿ ಇವಾಗ ನೋಡಿದ್ರೆ, ಇವಾಗ ಸಣ್ಣ ಪುಟ್ಟ ಜನರಲ್ ಸ್ಟೋರ್ ಗಳಿಗೆ ನಾವು ಹೋಗ್ತೇವೆ. ಸೊ ಇಲ್ಲಿ ಯಾವುದೇ ರೀತಿಯಾದ ಒಂದು ಡೇಟಾನ ಅವ್ರು ಕ್ಯಾಪ್ಚರ್ ಮಾಡೋದಿಲ್ಲ. ಬಟ್ ಅದೇ ರೀತಿ ಡಿಮಾರ್ಟ್ ಇಂಥ ಔಟ್ಲೆಟ್ಸ್ ಗೆ ನಾವು ಹೋದಾಗ ನಮ್ಮ ಡೇಟಾವನ್ನು ಅವರು ಕ್ಯಾಪ್ಚರ್ ಮಾಡ್ತಾರೆ. ನೀವು ಅಬ್ಸರ್ವ್ ಮಾಡಿದ್ರೆ ಬಿಲ್ಲಿಂಗ್ ಟೈಮ್ ಅಲ್ಲಿ ಅಟ್ಲೀಸ್ಟ್ ನಮ್ಮ ಫೋನ್ ನಂಬರ್ ಅನ್ನು ತಗೊಂಡೇ ಬಿಲ್ ಅನ್ನು ಮಾಡುವಂತದ್ದು. ಸೊ ಇದು ಆಕ್ಚುಲಿ ದೊಡ್ಡ ಒಂದು ಶೋರೂಮ್ಗೆ ಮತ್ತೆ ಸಣ್ಣ ಒಂದು ಅಂಗಡಿಗಳಿಗೆ ಡಿಫ್ರೆನ್ಸ್ ಕ್ರಿಯೇಟ್ ಮಾಡುತ್ತೆ. ಸೊ ಸಣ್ಣ ಅಂಗಡಿಯಲ್ಲಿ ಅವ್ರು ಯಾವುದೇ ರೀತಿಯ ಒಂದು ಕಸ್ಟಮರ್ ಡೇಟಾವನ್ನು ಕ್ಯಾಪ್ಚರ್ ಮಾಡಲ್ಲ, ಅದನ್ನು ಪ್ರಮೋಷನ್ ಆಕ್ಟಿವಿಟೀಸ್ ಯೂಸ್ ಮಾಡಲ್ಲ, ರಿಮೈಂಡರ್ಸ್ ಗಳನ್ನ ಕಳ್ಸಲ್ಲ, ಆಫರ್ ಮೆಸೇಜಸ್ ಗಳನ್ನ ಕಳ್ಸಲ್ಲ. ಅದೇ ನಮ್ಗೆ ಈ ಶೋರೂಮ್ ಗಳಿಂದ ತುಂಬಾ ರೀತಿಯಾದ ಮೆಸೇಜಸ್ ಗಳು, ಆಫರ್ಸ್ ಗಳು ಬರ್ತಾನೆ ಇರುತ್ತೆ. ಸೊ ಇದು ಆಕ್ಚುಲಿ ಈ ಒಂದು ಕಂಪನೀಸ್ ಗಳಿಗೆ ಗ್ರೋ ಆಗ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದೊಂದು ಸಣ್ಣ ಎಕ್ಸಾಂಪಲ್. ಸೊ ಇವಾಗ ಡೇಟಾ ಅನಲಿಸ್ಟ್ ಆಗ್ಬೇಕಂತ ಆದ್ರೆ ಏನೆಲ್ಲ ಸ್ಕಿಲ್ಸ್ ಗಳು ಬೇಕು, ಇಂಪಾರ್ಟೆಂಟ್ ಸ್ಕಿಲ್ಸ್ ಗಳು ಏನು, ಸೊ ಇದನ್ನ ನಾನು ಮೇನ್ ಆಗಿ 5 ಸೆಗ್ಮೆಂಟ್ ಆಗಿ ಡಿವೈಡ್ ಮಾಡಿದ್ದೇನೆ. ಸೊ ಮೇಜರ್ ಸ್ಕಿಲ್ಸ್ ಗಳನ್ನ 2 ಮೇನ್ ಕ್ಯಾಟಗರಿ ಆಗಿ ಡಿವೈಡ್ ಮಾಡಬಹುದು. ಒಂದು ಟೆಕ್ನಿಕಲ್ ಸ್ಕಿಲ್ಸ್, ಇನ್ನೊಂದು ನಾನ್ ಟೆಕ್ನಿಕಲ್ ಸ್ಕಿಲ್ಸ್. ಓಕೆ, ಸೊ ಫಸ್ಟ್ ವೆರಿ ಇಂಪಾರ್ಟೆಂಟ್ ನಾನ್ ಟೆಕ್ನಿಕಲ್ ಸ್ಕಿಲ್ಸ್ ಬಗ್ಗೆ ನೋಡೋದಾದ್ರೆ, ಅಂಡರ್ಸ್ಟ್ಯಾಂಡಿಂಗ್ ರಿಕ್ವೈರ್ಮೆಂಟ್ಸ್. ಇವಾಗ ನೀವೊಬ್ಬ ಕಂಪನಿಯಲ್ಲಿ ಡೇಟಾ ಅನಲಿಸ್ಟ್ ಆಗಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಂತ ಆದ್ರೆ, ಕ್ಲೈಂಟ್ ನಿಮ್ಗೆ ರಿಕ್ವೈರ್ಮೆಂಟ್ಸ್ ಗಳನ್ನ ಹೇಳ್ತಾರೆ. ಸೊ ಮೇ ಬಿ ಅವ್ರಿಗೆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇದು ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಇಲ್ಲ. ಸೊ ಮೇ ಬಿ ಇದನ್ನು ಅವ್ರು ನಿಮ್ಗೆ ಏನೆಲ್ಲ ಚಾಲೆಂಜಸ್ ಗಳು ಫೇಸ್ ಮಾಡ್ತಾ ಇದ್ದಾರೆ, ಏನೆಲ್ಲ ಪ್ರಾಬ್ಲಮ್ಸ್ ಇದೆ, ಸೊ ಏನ್ ಪ್ರಾಬ್ಲಮ್ ಅದನ್ನ ಅವ್ರು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಇದನ್ನ ನೀವು ಅರ್ಥ ಮಾಡ್ಕೊಳ್ಳುವಂತ ಒಂದು ಕೆಪಾಸಿಟಿ ನಿಮ್ಮಲ್ಲಿ ಇರ್ಬೇಕಾಗತ್ತೆ. ಸೊ ಇದಕ್ಕೆ ಮೇನ್ ಆಗಿ ಬೇಕಾಗಿರುವಂತಹ ಒಂದು ಸ್ಕಿಲ್ ಬಂದ್ಬಿಟ್ಟು ಕಮ್ಯುನಿಕೇಶನ್ ಸ್ಕಿಲ್. ಸೊ ನೀವು ಸ್ಟೇಕ್ ಹೋಲ್ಡರ್ಸ್ ಜೊತೆ, ಇಲ್ಲ ನಿಮ್ಮ ಸೂಪರ್ವೈಸರ್, ಕ್ಲೈಂಟ್ ಜೊತೆ ನೀವು ಇಂಟರಾಕ್ಷನ್ ಅನ್ನು ಮಾಡ್ತೀರಾ, ಅವರ ಪ್ರಾಬ್ಲಮ್ ಅನ್ನು ನೀವು ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್ ಆದ ಒಂದು ರೋಲ್ ಅನ್ನು ಪ್ಲೇ ಮಾಡುತ್ತೆ. ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ನಿಮ್ಮಲ್ಲಿ ಇರ್ಬೇಕಾಗತ್ತೆ. ಅನಲಿಟಿಕಲ್ ಮೈಂಡ್ ಸೆಟ್ ಬೇಕಾಗತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿ ನಿಮ್ಮಲ್ಲಿ ಬಿಸ್ನೆಸ್ ಅಕ್ಯುಮೆನ್ ಇರಬೇಕಾಗತ್ತೆ. ಸೊ ನೀವು ಯಾವ ಆರ್ಗನೈಸೇಷನ್ಗೆ ವರ್ಕ್ ಮಾಡ್ತಾ ಇದ್ದೀರಾ, ಅಲ್ಲಿ ಬಿಸ್ನೆಸ್ ಯಾವ ರೀತಿ ನಡೀತಾ ಇದೆ, ಕಂಪ್ಲೀಟ್ ನ ಒಂದು ಬಿಸ್ನೆಸ್ ನ ಒಂದು ಪ್ರಾಸೆಸ್ಗಳು, ಬೇರೆ ಬೇರೆ ಸ್ಟೇಜಸ್ಗಳು, ಇದು ನಿಮ್ಗೆ ಅರ್ಥ ಮಾಡ್ಕೋಬೇಕಾಗತ್ತೆ. ಓಕೆ, ಇದು ನಾನ್ ಟೆಕ್ನಿಕಲ್ ಸ್ಕಿಲ್, ಅಂಡರ್ಸ್ಟ್ಯಾಂಡಿಂಗ್ ರಿಕ್ವೈರ್ಮೆಂಟ್. ನೆಕ್ಸ್ಟ್ ಡೇಟಾ ಅನಲಿಟಿಕ್ಸ್ ಅಲ್ಲಿ ಬರುವಂತ ಇಂಪಾರ್ಟೆಂಟ್ ಸ್ಕಿಲ್ ಬಂದ್ಬಿಟ್ಟು ಕಲೆಕ್ಷನ್ ಆಫ್ ಡೇಟಾ ಅಂಡ್ ಮ್ಯಾನೇಜಿಂಗ್ ಡೇಟಾ. ಕಂಪನೀಸ್ಗಳು ಇಲ್ಲ ಕ್ಲೈಂಟ್ ನಮ್ಗೆ ಬೇರೆ ಬೇರೆ ಸೋರ್ಸಸ್ ಗಳಿಂದ ನಮ್ಮ ಒಂದು ಟಾಸ್ಕ್ ಗೆ ಬೇಕಾಗುವಂತ ಡೇಟಾನ, ಹ್ಯೂಜ್ ಸೆಟ್ ಆಫ್ ಡೇಟಾನ ನಮ್ಗೆ ಪ್ರೊವೈಡ್ ಮಾಡ್ತಾರೆ. ಸೊ ಈ ಒಂದು ಡೇಟಾವನ್ನು ನಾವು ಮ್ಯಾನೇಜ್ ಮಾಡುವಂತದ್ದು, ಕಲೆಕ್ಷನ್ ಮಾಡುವಂತದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯೂಶಲಿ ಸಣ್ಣ ಆರ್ಗನೈಸೇಷನ್ಸ್ ಗಳಲ್ಲಿ ಎಕ್ಸೆಲ್ ಅನ್ನು ಡೇಟಾ ಕಲೆಕ್ಷನ್ ಗೆ ಯೂಸ್ ಮಾಡಿದ್ರೆ, ಸ್ವಲ್ಪ ಮಿಡ್ ಸ್ಕೇಲ್ ದೊಡ್ಡ ಆರ್ಗನೈಸೇಷನ್ ಅಲ್ಲಿ SQL ಅನ್ನು ಯೂಸ್ ಮಾಡ್ತಾರೆ. ಸೊ ಆದ್ರಿಂದ ನೀವೊಬ್ಬ ನಿಮ್ಗೆ ಡೇಟಾ ಕಲೆಕ್ಟ್ ಮಾಡ್ಲಿಕ್ಕೆ ಮೇನ್ ಆಗಿ ಎಕ್ಸೆಲ್ ಮತ್ತೆ SQL ಇದರ ಒಂದು ನಾಲೆಜ್ ನಿಮ್ಗೆ ಇರಬೇಕಾಗತ್ತೆ. ಸೊ ಇದನ್ನು ನೀವು ಕಲಿಬೇಕಾಗತ್ತೆ. ನೆಕ್ಸ್ಟ್ ಥರ್ಡ್ ವೆರಿ ಇಂಪಾರ್ಟೆಂಟ್ ಸ್ಕಿಲ್ ಬಂದ್ಬಿಟ್ಟು ಅನಲೈಸಿಂಗ್ ಡೇಟಾ. ಇವಾಗ ನಮ್ಗೆ ಡೇಟಾ ಸೆಟ್ ಪ್ರೊವೈಡ್ ಮಾಡಿದ್ದಾರೆ, ಹ್ಯೂಜ್
ಸೆಟ್ ಆಫ್ ಡೇಟಾ ಕೊಟ್ಟಿದ್ದಾರೆ. ಸೊ ಈ ಒಂದು ಡೇಟಾವನ್ನು ಅನಲೈಸ್ ಮಾಡಬೇಕು, ಅದರಿಂದ ಯೂಸ್ಫುಲ್ ಆದ ಒಂದು ಇನ್ಸೈಟ್ ಅನ್ನು ತೆಗಿಬೇಕು. ಸೊ ನಮ್ಗೆ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಅದಕ್ಕೆ ರಿಲೇಟ್ ಆಗಿರುವಂತಹ ಡೇಟಾ ಸೆಟ್ ಅನ್ನು ಕೊಟ್ಟಿದ್ದಾರೆ. ಇವಾಗ ನಮ್ಗೆ ಅನಲೈಸ್ ಮಾಡಬೇಕು. ಅನಲೈಸ್ ಮಾಡ್ಬಿಟ್ಟು ಸೊ ನಾವು ಅದರಿಂದ ಒಂದು ಇನ್ಸೈಟ್ ಅನ್ನು ತೆಗಿಬೇಕು. ಓಕೆ, ಸೊ ಇದು ಅನಲೈಸಿಂಗ್ ಸ್ಕಿಲ್ಸ್. ಸೊ ಅದರಿಂದ ಅನಲಿಟಿಕಲ್ ಸ್ಕಿಲ್ ನಿಮ್ಮಲ್ಲಿ ಇರಬೇಕು, ಸ್ಟ್ಯಾಟಿಸ್ಟಿಕಲ್ ಸ್ಕಿಲ್ಸ್ ನಿಮ್ಮಲ್ಲಿ ಇರಬೇಕಾಗತ್ತೆ. ಸೊ ಅನಾಲಿಸಿಸ್ಗೆ ಮೇನ್ ಆಗಿ ಎಕ್ಸೆಲ್ ಅನ್ನು ಯೂಸ್ ಮಾಡ್ತಾರೆ. ಸೊ ಅದ್ರ ಜೊತೆ ಪವರ್ BI ಅನ್ನು ಯೂಸ್ ಮಾಡ್ತಾರೆ. ಸೊ ಕೆಲವೊಂದು ಕಂಪನೀಸ್ಗಳಲ್ಲಿ ಸ್ವಲ್ಪ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಒಂದು ರಿಕ್ವೈರ್ಮೆಂಟ್ ಇಲ್ಲಿ ಬೇಕಾಗತ್ತೆ. ನೆಕ್ಸ್ಟ್ ಫೋರ್ತ್ ವೆರಿ ಇಂಪಾರ್ಟೆಂಟ್ ಸ್ಕಿಲ್ ಬಂದ್ಬಿಟ್ಟು ವಿಜುವಲೈಸಿಂಗ್ ದ ಡೇಟಾ. ಸೊ ಇವಾಗ ನಿಮ್ಗೆ ಪ್ರಾಬ್ಲಮ್ ಅರ್ಥ ಆಯ್ತು, ನಿಮ್ ಡೇಟಾದಿಂದ ನೀವು ಯೂಸ್ಫುಲ್ ಆದ ಇನ್ಸೈಟ್ ಅನ್ನು ನೀವು ತೆಗೆದ್ರೆ ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಯಾವ ರೀತಿ ಸೊಲ್ಯೂಷನ್ ಅಂತ ನಿಮ್ಗೆ ಗೊತ್ತಾಯ್ತು. ಬಟ್ ಇದನ್ನ ನೀವು ಒಬ್ಬ ಕಾಮನ್ ಪರ್ಸನ್ಗೆ, ನಿಮ್ಮ ಸ್ಟೇಕ್ ಹೋಲ್ಡರ್ಸ್ಗೆ, ಕ್ಲೈಂಟ್ಗೆ ಅರ್ಥ ಆಗುವ ರೀತಿಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡಬೇಕು. ಅಂದ್ರೆ ಸೊ ಗ್ರಾಫ್ ಮೋಡ್ ಅಲ್ಲಿ, ಇಲ್ಲದಿದ್ರೆ ಚಾರ್ಟ್ಸ್, ಈ ರೀತಿಯಾಗಿ ನೀವು ತೋರಿಸ್ಬೇಕಾಗತ್ತೆ. ಅದು ಮಾತ್ರ ಅವರಿಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇದಕ್ಕೆ ಮೇಜರ್ ಆಗಿ ಸ್ಕಿಲ್ ಬೇಕಾಗಿರುವಂತದ್ದು ಅಡ್ವಾನ್ಸ್ ಎಕ್ಸೆಲ್ ಮತ್ತೆ ಪವರ್ BI. ಸೊ ಪವರ್ BI ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪವರ್ BI ಒನ್ ಆಫ್ ದ ಹೈಲಿ ರಿಕ್ವೈರ್ಡ್ ಸ್ಕಿಲ್ ಆಗಿದೆ ಡೇಟಾ ಅನಾಲಿಟಿಕ್ಸ್ ಅಲ್ಲಿ. ನೆಕ್ಸ್ಟ್ ಫೈನಲ್ ಆಗಿ ಬೇಕಾಗುವಂತಹ ಸ್ಕಿಲ್ ಬಂದ್ಬಿಟ್ಟು ಪ್ರೆಸೆಂಟೇಷನ್ ಸ್ಕಿಲ್ಸ್. ಸೊ ಇವಾಗ ನಿಮ್ಮ ಹತ್ರ ಎಲ್ಲ ರೆಡಿ ಇದೆ. ಸೊ ನಿಮ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನು ಫೈಂಡ್ ಔಟ್ ಮಾಡಿದ್ದೀರಾ. ಸೊ ವಿಜುವಲೈಸಿಂಗ್ ಬೋರ್ಡ್ಸ್ ಎಲ್ಲ ಕ್ರಿಯೇಟ್ ಮಾಡಿದ್ದೀರಾ. ಇವಾಗ ನಿಮ್ಗೆ ಫೈನಲ್ ಆಗಿ ಕ್ಲೈಂಟ್ಗೆ, ನಿಮ್ಮ ಸ್ಟೇಕ್ ಹೋಲ್ಡರ್ಸ್ಗೆ ನೀವು ಇದನ್ನು ಪ್ರೆಸೆಂಟ್ ಮಾಡಬೇಕು. ಸೊ ಇದು ಬಂದ್ಬಿಟ್ಟು ಅಗೇನ್ ನಿಮ್ಗೆ ನಾನ್ ಟೆಕ್ನಿಕಲ್ ಸ್ಕಿಲ್ ನ ಒಂದು ರಿಕ್ವೈರ್ಮೆಂಟ್ ಬರುತ್ತೆ. ಒಳ್ಳೆದಾದ ಒಂದು ಕಮ್ಯುನಿಕೇಶನ್ ಸ್ಕಿಲ್, ಆಮೇಲೆ ಬಿಸ್ನೆಸ್ ನ ಅಕ್ಯುಮೆನ್ ನಿಮ್ಮಲ್ಲಿ ಇರಬೇಕಾಗುತ್ತೆ. ಸೊ ಇವಾಗ ಒಳ್ಳೆದಾದ ಕಮ್ಯುನಿಕೇಶನ್ ಅಂತ ಹೇಳಿದಾಗ ನಿಮ್ ಫ್ಲೂಯೆಂಟ್ ಇಂಗ್ಲಿಷ್ ಕಮ್ಯುನಿಕೇಶನ್ ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿ ನೋಡಿ, ನಾವು ಮೇಜರ್ ಆಗಿ ಟೆಕ್ನಿಕಲ್ ವರ್ಡ್ಸ್ ಗಳನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಮ್ಯಾನೇಜಬಲ್ ಇಂಗ್ಲಿಷ್ ಗೊತ್ತಿರಬೇಕಾಗತ್ತೆ. ಸೊ ಮೋಸ್ಟ್ ಆಫ್ ದ ಥಿಂಗ್ಸ್ ವಾಟ್ ಯು ಆರ್ ಪ್ರೆಸೆಂಟಿಂಗ್ ಇಸ್ ಟೆಕ್ನಿಕಲ್. ಸೊ ಅದರಿಂದ ಮ್ಯಾನೇಜಿಂಗ್ ಇಂಗ್ಲಿಷ್ ಕಮ್ಯುನಿಕೇಶನ್ ಇದ್ರೆ ಸಾಕು, ಫ್ಲೂಯೆಂಟ್ ಇಂಗ್ಲಿಷ್ ಬೇಕಂತಿಲ್ಲ. ಓಕೆ, ಸೊ ಇದು ಮೇಜರ್ ಆಗಿ ನಮ್ಗೆ 5 ಸ್ಕಿಲ್ಸ್ಗಳು ಬೇಕಾಗುತ್ತೆ ನೀವು ಒಬ್ಬ ಸಕ್ಸಸ್ಫುಲ್ ಡೇಟಾ ಅನಲಿಸ್ಟ್ ಆಗ್ಬೇಕಂತ ಆದ್ರೆ. ಸೊ ಇವಾಗ ಒಂದ್ಸರಿ ನಾವು ಬ್ರಷ್ ಅಪ್ ಮಾಡೋದಾದ್ರೆ, ಸೊ ಮೇಜರ್ ಆಗಿ ನಮ್ಗೆ 2 ಕ್ಯಾಟಗರಿ ಸ್ಕಿಲ್ಸ್ ಗಳನ್ನ ಕಲಿಬೇಕು. ಒಂದು ಟೆಕ್ನಿಕಲ್, ಇನ್ನೊಂದು ನಾನ್ ಟೆಕ್ನಿಕಲ್. ಸೊ ನಾನ್ ಟೆಕ್ನಿಕಲ್ ಸ್ಕಿಲ್ಸ್ ಗಳು ಬಂದ್ಬಿಟ್ಟು ಕಮ್ಯುನಿಕೇಶನ್ ಸ್ಕಿಲ್, ಬಿಸ್ನೆಸ್ ಅಕ್ಯುಮೆನ್, ಅನಲಿಟಿಕಲ್ ಸ್ಕಿಲ್, ಆಮೇಲೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್. ಅದೇ ಟೆಕ್ನಿಕಲ್ ಸ್ಕಿಲ್ಸ್ ಗಳು ಬಂದ್ಬಿಟ್ಟು ಅಡ್ವಾನ್ಸ್ ಎಕ್ಸೆಲ್, SQL, ಪವರ್ BI ಮತ್ತೆ ಸ್ವಲ್ಪ ಪೈಥಾನ್ ನ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಒಂದು ನಾಲೆಜ್ ಇದು ಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇದು ಮೇಜರ್ ಆಗಿ ಕರೆಂಟ್ಲಿ ನೀವು ಒಬ್ಬ ಫ್ರೆಶರ್ ಆಗಿದ್ದೀರಾ, ವರ್ಕ್ ಮಾಡ್ತಾ ಇದ್ದೀರಾ. ಸೊ ನೀವು ಡೇಟಾ ಅನಾಲಿಟಿಕ್ಸ್ ಈ ಒಂದು ಸೆಗ್ಮೆಂಟ್ ಗೆ ಬರ್ಬೇಕಂತಿದ್ರೆ ಇದು ಮೇಜರ್ ಆಗಿ ಸ್ಕಿಲ್ಸ್ ಗಳು ನಿಮ್ಗೆ ಗೊತ್ತಿರಬೇಕು. ಸೊ ನಾವು ರೂಟ್ಸ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಾವು ಡೇಟಾ ಅನಾಲಿಟಿಕ್ಸ್ ಆನ್ಲೈನ್ ಆಸ್ ವೆಲ್ ಆಸ್ ಆಫ್ಲೈನ್ ಟ್ರೈನಿಂಗ್ ಅನ್ನು ಪ್ರೊವೈಡ್ ಮಾಡ್ತೇವೆ. ಸೊ ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಏನಾದ್ರು ಇನ್ಫಾರ್ಮೇಶನ್ಸ್ ಬೇಕಿದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೊಟ್ಟಿರ್ತೇವೆ. ಸೊ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಆಗ್ಬೋದು. ಸೊ ಓಕೆ ಫ್ರೆಂಡ್ಸ್, ಸೊ ನಿಮ್ಗೆ ಇವಾಗ ಇದ್ರಲ್ಲಿ ಇನ್ನೂ ಡೆಪ್ತ್ ಆಗಿ ಯಾವ್ದಾದ್ರು ಟಾಪಿಕ್ ಮೇಲೆ ವಿಡಿಯೋಸ್ ಮಾಡ್ಬೇಕು ಅಂತಿದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಓಕೆ ಫ್ರೆಂಡ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.